ಸ್ಮರಣೆ ಒಂದೇ ಉಳಿದದ್ದು ಈ ಹಂತದಲ್ಲಿ. ಎಷ್ಟು ಮಂದಿ ಬಗೆದರೂ ಮತ್ತಷ್ಟು ಗೋವಿಂದ ಸ್ಮರಣೆಗಳು ಸಜೀವವಾಗುತ್ತಾ ಇರುವಂತಹ ಸನ್ನಿವೇಶದಲ್ಲಿ ಎಲ್ಲರೊಳಗೆ ಆಳವಾಗಿ ನೆಲೆಯಾದಂತಹ ಗೋವಿಂದನನ್ನು ಸ್ಮರಿಸ್ತಾ ಆಚಾರ್ಯ ಶಂಕರರ ಒಂದು ಸೂಕ್ತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ಬಯಸ್ತೇನೆ. ಗೋವಿಂದಾಂಗ್ರಿ ಸರೋಜ ಧ್ಯಾನ ಸುಧಾಧೌತ ಸಮಸ್ತಾಘೋ. ಗೋವಿಂದನ ಪಾದವನ್ನು ಸ್ಮರಿಸ್ತಾ ಅದರಿಂದ ಸರ್ವ ಪಾಪಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯ. ಗೋವಿಂದಂ ಪರಮಾನಂದಾಮೃತಂ ಅಂತಸ್ಥಂ ಸ ತಮಭ್ಯೇತಿ ಅಂತ. ಪರಮಾನಂದ ಸ್ವರೂಪನಾದಂತಹ ಗೋವಿಂದನನ್ನು ಒಳಗೆ ಯಾರು ಇರಿಸಿಕೊಂಡಿದ್ದಾರೋ ಅವರು ಅವನನ್ನೇ ಹೊಂದುತ್ತಾರೆ ಅಂತ. ಭಗವಂತನ ಕುರಿತಾಗಿ ಗೋವಿಂದ ಸ್ಮರಣೆಯನ್ನು ಮಾಡುತ್ತಾ ಆಚಾರ್ಯ ಶಂಕರರಾಡಿದ ಮಾತು ಗೋವಿಂದ ಭಟ್ರಿಗೂ ಸಾಕ್ಷಾತ್ ಶ್ರೀ ಗೋವಿಂದನನ್ನೇ ಹೊಂದಿರಬಹುದಾದ ಅವರಿಗೂ ಅನ್ವಯವಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಗೋವಿಂದ ಭಟ್ರನ್ನು ಅವರ ಆತ್ಮಕಥೆಯ ಮೂಲಕವಾಗಿ ಸಾಮೀಪ್ಯದ ಮೂಲಕವಾಗಿ ಬಲ್ಲವರೆಲ್ಲ ಅವರು ಹೇಳಿದ್ದನ್ನು ಅವರು ಬರೆದದ್ದನ್ನು ಓದಿಯೇ ಇದ್ದೇವೆ. ಕಡು ದಾರಿದ್ರ್ಯದಿಂದ ಬಡತನ ನಿವಾರಣೆಗಾಗಿ ಯಕ್ಷಗಾನ ಪ್ರವೇಶ ಮಾಡಿದವ ನಾನು ಅಂತ. ನನಗೆ ಗೋವಿಂದ ಭಟ್ರ ಮೂಲಕವಾಗಿ ಯಕ್ಷಗಾನ ಕಲಾವಿದರ ಶ್ರೀಮಂತಿಕೆ ಅದರ ವಿರಾಟ್ ರೂಪ ದರ್ಶನ ಆಗಿದೆ ಅಂತ ಅತ್ಯಂತ ತೃಪ್ತಿಯಿಂದ ನಾನು ಹೇಳ್ತಾ ಇದ್ದೇನೆ. ಯಕ್ಷಗಾನ ಕಲಾವಿದನ ಶ್ರೀಮಂತಿಕೆ ಏನು ಅಂದರೆ, ದಟ್ಟ ದಾರಿದ್ರ್ಯದಿಂದಲೇ ಗೋವಿಂದ ಭಟ್ರು ಯಕ್ಷಗಾನ ಪ್ರವೇಶ ಮಾಡಲಿ. ಯಕ್ಷಗಾನ ಕ್ಷೇತ್ರದ ಪೋಷಕರ ಸಾಲಲ್ಲಿ ಅತ್ಯಂತ ಸಂಪನ್ನರಾದವರು. ನಾನು ಆರ್ಥಿಕವಾದ ಸಂಪನ್ನತೆಯನ್ನು ಮಾತ್ರ ಲಕ್ಷ್ಯವಾಗಿಟ್ಟು ಹೇಳ್ತಾ ಇಲ್ಲ. ಹೃದಯದಿಂದ, ಅಭಿರುಚಿಯಿಂದ, ಪೋಷಣೆಯಲ್ಲಿ ಅತ್ಯಂತ ಸಂಪನ್ನರಾದವರು ತನ್ನ ಕುಟುಂಬದ ಬಂಧುವಿನಂತೆ ಅವರನ್ನು ಆಧರಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಗಗೊಟ್ಟಿದ್ದಾರೆ ಅಂತಾದರೆ ಗೋವಿಂದ ಭಟ್ರ ಬೆಳವಣಿಗೆ ಯಕ್ಷಗಾನದ ಕಲಾವಿದನೊಬ್ಬನ ಶ್ರೀಮಂತಿಕೆಗೆ ನಿದರ್ಶನ ಎಂಬುದಕ್ಕೆ ಬೇರೆ ದೃಷ್ಟಾಂತ ಬೇಕು ಅಂತ ಕಾಣೋದಿಲ್ಲ. ಹಾಗೆ ಶಾಂಭಟ್ರಂತಹ ಒಬ್ಬ ಕಲಾಪೋಷಕನ ಮನದ ಆಳಕ್ಕೆ ಅವರು ಪ್ರಭಾವಿಯಾಗಿ ಇಳಿಬೇಕು ಅಂತಾದರೆ ಕಲಾವಿದ ಹೇಗಿರಬೇಕು ಎಂಬುದಕ್ಕೆ ಗೋವಿಂದ ಭಟ್ರೇ ನಿದರ್ಶನ. ಪೋಷಕರಾದವರನ್ನು ಆಕರ್ಷಿಸ್ತಾ ತಮ್ಮ ಅಭಿಮಾನಿಯಾಗಿ ಅವರನ್ನು ಪರಿವರ್ತಿಸಿಕೊಳ್ಳುವುದಕ್ಕಾಗಿ ಗೋವಿಂದ ಭಟ್ರು ಏನನ್ನೂ ಮಾಡಿದ್ದಿಲ್ಲ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಗೀತಾಚಾರ್ಯನ ಸ್ಥಿತಪ್ರಜ್ಞತೆಯ ಲಕ್ಷಣವನ್ನು ಹೇಳ್ತಾ ಆಡಿದ ಉಲ್ಲೇಖ ಅದು. ದುಃಖ ಬಂತು ಅಂತಾದರೆ ತುಂಬ ಉದ್ವಿಗ್ನರಾಗಿ ಹಪಹಪಿಸ್ತಾ ಇರುವ ಗೋವಿಂದ ಭಟ್ರನ್ನು ಯಾವ ಸನ್ನಿವೇಶದಲ್ಲೂ ಹತಾಶರಾಗಿ ನಾವು ನೋಡಿದ್ದು ಬಹುಶಃ ಇಲ್ಲ. ಸುಖೇಶು ವಿಗತ ಸ್ಪೃಹ. ಯಾವ ಮಾನ ಸಮ್ಮಾನಗಳವರನ್ನು ಅರಸಿ ಬರಲಿ, ಅವರ ತಲೆ ಮೇಲೆ ಎಷ್ಟು ದೊಡ್ಡ ಕಿರೀಟ ಕೂತುಕೊಳ್ಳಿ, ಅವರ ತಲೆ ಇದ್ದದ್ದು ಅವರ ಹೆಗಲ ಮೇಲೆ. ವೀತರಾಗ ಭಯಕ್ರೋಧ. ಅತ್ಯಂತ ಕ್ರೋಧಾವಿಷ್ಟರಾಗಿ ಅವರೊಂದು ಸನ್ನಿವೇಶಕ್ಕೂ ಒಂದು ವ್ಯಕ್ತಿಗಳಿಗೋ ಪ್ರತಿಕ್ರಿಯಿಸಿದ್ದನ್ನು ಅವರ ಸಾಮೀಪ್ಯ ಹಿರಿಯರಷ್ಟು ನನಗಿಲ್ಲದಿದ್ದರೂ ನಾನು ನೋಡಿದಾಗ ನಾನು ಗಮನಿಸಲಿಲ್ಲ. ತುಂಬ ಪ್ರೀತಿಯಿಂದ ನೀನಂದರೆ ನನಗಿಷ್ಟ ಅಂತ ತೋರಿಕೆಯ ಒಂದು ಅನುರಾಗವನ್ನು ಅವರು ಪ್ರಕಟಿಸಿದ್ದೂ ಇಲ್ಲ. ಅಂಥವರನ್ನು ಸ್ಥಿತಪ್ರಜ್ಞ ಅಂತ ಕರೆದು ಅವರನ್ನು ಮುನಿ ಅಂತ ಗುರುತಿಸಿದ ಕೃಷ್ಣ. ಸ್ಥಿತಧೀರ್ ಮುನಿರುಚ್ಯತೆ. ಯಕ್ಷಗಾನದ ನಿಜಾರ್ಥದ ಸಂತ ಅವರು. ಅವರನ್ನು ಹೊಗಳುವಾಗ ಅವರು ವಿಷಯಾಂತರ ಮಾಡಿದ್ದೇ ಹೆಚ್ಚು. ಅವರ ಕುರಿತಾಗಿ, ಅವರ ಪರ್ಫಾರ್ಮೆನ್ಸ್ ಕುರಿತಾಗಿ ಏನಾದರೂ ಮಾತಾಡಲಿಕ್ಕೆ ತೊಡಗಿದರೆ ಅವರು ಬೇರೇನೋ ಮಾತಾಡೋದು, ಅದನ್ನೇ ಲಯಿಸಿ ಆತ್ಮರತಿಯಲ್ಲಿ ಹೊಂದುವುದಕ್ಕೆ ಒಂದು ವೈಚಿತ್ರ್ಯವನ್ನು ಗಮನಿಸಿದ್ದೇನೆ. 15-20 ಜನ ಇದ್ದ ಸಭೆಯಲ್ಲಿ ಅವರ ಗದಾಯುದ್ಧದ ಕೌರವನೋ ಕೌಶಿಕನೋ
ನೋಡಿದ್ದೇನೆ ನಾನು. ಸಾವಿರಾರು ಮಂದಿಗಳಿದ್ದ ಸಭೆಯಲ್ಲಿ ನೋಡಿದ್ದೇನೆ. ಸಾವಿರಾರು ಮಂದಿಯ ಸಭೆಯಲ್ಲಿ ಬಹುಶಃ ಸಾಮಾನ್ಯ ಮಟ್ಟದ ಪ್ರದರ್ಶನ ಆದರೂ 15-20 ಮಂದಿ ಇದ್ದ ಸಭೆಯಲ್ಲಿ ಅಮೋಘ ಅನ್ನಿಸುವ ಪ್ರದರ್ಶನ ಮಾಡಿದ್ದು ನಾನು ನೋಡಿದ್ದೇನೆ. ಇದು ಸ್ಥಿತಪ್ರಜ್ಞನಲ್ಲದವನಿಗೆ ಸಾಧ್ಯ ಇಲ್ಲದ ವಿಷಯ. ಅಂತಹ ಒಂದು ಮನೋಭೂಮಿಕೆಯಲ್ಲಿದ್ದಂಥವರು ತನ್ನ ಕುರಿತಾಗಿ ಇಷ್ಟು ನಿಸ್ಪೃಹರಾಗಿರುತ್ತಾ ಸ್ಪೃಹೆ ಇಲ್ಲವಂತ ಕೇಳಿದರೆ ಉಳಿದವರನ್ನು ಅನುಮೋದಿಸುವಲ್ಲಿ ಅತ್ಯುತ್ಕಟತೆ, ಅತ್ಯುತ್ಸಾಹ. 2002ರ ಪೇಜಾವರ ಪರ್ಯಾಯ ಅಂತ ನೆನಪು. ಉಡುಪಿ ರಾಜಾಂಗಣ, ಹಳೆ ರಾಜಾಂಗಣದಲ್ಲಿ ಅಲ್ಲ, ಬಹುಶಃ ಈಗ ರಿನೋವೇಷನ್ ಆದ ರಾಜಾಂಗಣ ಆಗಿರಬೇಕು. ಪೇಜಾವರ ಪರ್ಯಾಯದಲ್ಲಿ ಎಡನೀರು ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಚಾತುರ್ಮಾಸ್ಯ ಆಗುತ್ತಾ ಇದ್ದ ಸನ್ನಿವೇಶ. ಯಕ್ಷಗಾನ ಸಪ್ತಾಹ ಕೊನೆಯ ದಿವಸ ದೇವಿ ಮಹಾತ್ಮೆ ಪ್ರಸಂಗ. ಜಗದಾಭಿರಾಮ ಪಡುಬಿದ್ರೆಯವರ ಮಹಿಷಾಸುರ, ಪದ್ಮನಾಭ ಉಪಾಧ್ಯಾಯರ ಚಂಡೆ. ಮಧುಕೈಟಪರ ವೇಷ ಮುಗಿಸಿ ವೇಷ ತೆಗೆದು ಬಂದು ನಾವು ಸೈಡಲ್ಲಿ ಕೂತಿದ್ದಾಗ ನಮ್ಮೊಟ್ಟಿಗೆ ಕೂತ ಪರಿಪರಿಯ ಉತ್ಪಾತ ಪದ್ಯಕ್ಕೆ ಅದ್ಭುತ ಕೆಲಸ ಮಾಡಿದ್ದಾರೆ ಜಗದಾಭಿರಾಮರು. ಅಮೋಘ ಚಂಡೆವಾದನ ಮಾಡಿದ್ದಾರೆ ಪದ್ಮನಾಭ ಉಪಾಧ್ಯಾಯ. ಗೋವಿಂದ ಭಟ್ರು ಸಣ್ಣ ಮಕ್ಕಳ ಹಾಗೆ 2 ಕೈಯಲ್ಲಿ ಹೀಗೆ ಹಿಡಿದು ಸಿಳ್ಳೆ ಹಾಕಿದ್ದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಆ ಉತ್ತೇಜನ ಅಷ್ಟು ಬೆಳೆದ ಮೇಲೆ ಆ ಮಗುವಿನ ಮನಸ್ಸಿನ ಮುಗ್ಧತೆಯನ್ನು ಉಳಿಸಿಕೊಂಡು ಆಸ್ವಾದಿಸುವಂತಹ ತನ್ಮಯತೆಯನ್ನು ಗಳಿಸಿಕೊಂಡದ್ದು ಅದು ನಿಜವಾಗಿ ಸಿದ್ಧಿ ಅಂತ ನನ್ನ ಭಾವ. ಗೋವಿಂದ ಭಟ್ರು ಸಂತರೂ ಹೌದು, ಸಿದ್ಧರೂ ಹೌದು. ಅವರು ಅಗಲಿದ್ದು ಅನೇಕ ವಿಧದಿಂದ, ಅನೇಕ ಆಯಾಮಗಳಲ್ಲಿ ಅನೇಕರಿಗೆ ನಷ್ಟ, ಕ್ಷೇತ್ರಕ್ಕೂ ನಷ್ಟ. ಅಗಲಿಕೆಯ ಪರಿಣಾಮದ ಕುರಿತಾಗಿ ಯೋಚಿಸುವಾಗ ನಾನೋ ನನ್ನಂಥ ಕೆಲವರಾದರೂ ಖಿನ್ನರಾಗುವುದೇನು ಅಂದರೆ, ಯಕ್ಷಗಾನದ ಚೌಕಿಯಲ್ಲಿ ಹಿರಿತನ ಕಳೆದು ಹೋಗ್ತಾ ಉಂಟು. ಎಷ್ಟು ಮಂದಿ ಒಪ್ಪುತ್ತೀರೋ ನನಗೆ ಗೊತ್ತಿಲ್ಲ. ಚೌಕಿ ಒಂದು ಮನೆ ಅಂತ ಒಪ್ಪಿದರೆ, ಬಡಗಲ್ಲಿ ಹೆಚ್ಚಾಗಿ ಆ ರೂಢಿ ಉಂಟು, ಚೌಕಿ ಮನೆ ಅಂತ. ಆ ಮನೆಯಲ್ಲಿ ಹಿರಿತನ ಕಳೆದು ಹೋಗ್ತಾ ಉಂಟು, ಕಣ್ಮರೆ ಆಗ್ತಾ ಉಂಟು. ಇದ್ದಾರೆ ಈಗ ಇದರಲ್ಲೇ ಕೂತ ಜೋಗಿಯವರನ್ನು ನೋಡಿ ಇಲ್ಲ ಅಂತ ಹೇಳಲಿಕ್ಕೆ ನನಗಿಲ್ಲ. ಮೇಳ ಬಿಟ್ಟರು ಚೌಕಿಗೆ ಬಂದು ಎದುರು ಕೂತ್ರೆ ಎಲ್ಲಿಯೋ ಧೈರ್ಯ ಬರ್ತದೆ, ಮೇಳ ಬಿಟ್ಟು ನಮ್ಮೊಟ್ಟಿಗಿದ್ದಾರೆ ಅಂತ. ಬಂದು ಕೂತು ಮಾತಾಡಿ ಹೇಗಿದ್ದೀರಿ ಅಂತ ಕೇಳಿದರೆ. ಆದರೆ ಕಲಾಲೋಕದ ಸಂದಿಗ್ಧಗಳನ್ನು ಉತ್ತರಿಸುವಲ್ಲಿ ಪರಿಣತಿಯ ಅನುಭವ ಕಳೆದು ಹೋದ ಕಾಲದಲ್ಲಿ ಅಸಂಬದ್ಧಗಳು, ಅಚಾತುರ್ಯಗಳು, ಅನುಚಿತವಾದದ್ದು ಹೆಚ್ಚು ಹೆಚ್ಚು ಆಗುವ ಸಾಧ್ಯತೆ ಈಗಿನ ಕಲಾವಿದರನ್ನು ಮತ್ತಷ್ಟು ಜಾಗೃತರಾಗಿಸಬೇಕು. ಹಾಗೆ ಆಗದಿರಬೇಕು ಅಂತ ಆದರೆ ಗೋವಿಂದ ಭಟ್ರು ನಮ್ಮನ್ನು ಅಗಲಿದರೂ ನಾವು ಗೋವಿಂದ ಭಟ್ರನ್ನು ಬಿಡಬಾರದು. ಬಿಡದೇ ಇರುವುದಕ್ಕೆ ಸ್ಮರಣೆ ಒಂದೇ ಸಾಲದೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.